ಫಿಲಿಪೈನ್ಸ್ನಲ್ಲಿ ರಾಷ್ಟ್ರೀಯ ಇಂಧನ ತುರ್ತು ಪರಿಸ್ಥಿತಿ ಉಂಟಾಗಿದೆ. ಇಂಧನ ಪೂರೈಕೆಯಲ್ಲಿ ವ್ಯತ್ಯಯದಿಂದ ತೀವ್ರ ಬಿಕ್ಕಟ್ಟು ಕೂಡ ಉಂಟಾಗಿರುವಂಥದ್ದು. ಮನಿಲಾದಲ್ಲಿ ತೈಲಕ್ಕಾಗಿ ಸಾಲುಗಟ್ಟಿ ನಿಂತಿರುವಂತಹ ಜನರು ತೈಲ ಅಭಾವದ ನಡುವೆಯೂ ಕೂಡ ಜನರಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇರುವಂಥದ್ದು. ಫಿಲಿಪೈನ್ಸ್ನಲ್ಲಿ ರಾಷ್ಟ್ರೀಯ ಇಂಧನ ತುರ್ತು ಪರಿಸ್ಥಿತಿ ಉಂಟಾಗಿದೆ. ತೈಲ ಅಭಾವದ ನಡುವೆ ಕೂಡ ಜನರಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇರುವಂಥದ್ದು. ತೈಲ ದರ ಏರಿಕೆಯನ್ನ ಖಂಡಿಸಿ ಫಿಲಿಪೈನ್ಸ್ ಜನರು ಹೋರಾಡ್ತಾ ಇದ್ದಾರೆ. ಮನಿಲಾದಲ್ಲಿ ಪ್ರತಿಭಟನೆ ನಡೆಸಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಫಿಲಿಪೈನ್ಸ್ನಲ್ಲಿ ರಾಷ್ಟ್ರೀಯ ಇಂಧನ ತುರ್ತು ಪರಿಸ್ಥಿತಿ ಉಂಟಾಗಿದೆ. ಇಂಧನ ಪೂರೈಕೆಯಲ್ಲಿ ವ್ಯತ್ಯಯದಿಂದ ತೀವ್ರ ಬಿಕ್ಕಟ್ಟು ಕೂಡ ಉಂಟಾಗಿರುವಂಥದ್ದು. ಮನಿಲಾದಲ್ಲಿ ತೈಲಕ್ಕಾಗಿ ಸಾಲುಗಟ್ಟಿ ನಿಂತಿರುವಂತಹ ಜನರು ತೈಲ ಅಭಾವದ ನಡುವೆ ಕೂಡ ಜನರಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ತೈಲ ದರ ಏರಿಕೆಯನ್ನ ಖಂಡಿಸಿ ಫಿಲಿಪೈನ್ಸ್ ಜನರು ನಡೆಸ್ತಾ ಇರುವಂತಹ ಹೋರಾಟ. ಮನಿಲಾದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಫಿಲಿಪೈನ್ಸ್ನಲ್ಲಿ ರಾಷ್ಟ್ರೀಯ ಇಂಧನ ತುರ್ತು ಪರಿಸ್ಥಿತಿ ಉಂಟಾಗಿದೆ. ಅದರ ಮಧ್ಯೆ ಕೂಡ ಇದೀಗ ಜನರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂಥದ್ದು. ತೈಲ ಬೆಲೆ ಏರಿಕೆಯಾಗಿದೆ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ಮನಿಲಾದಲ್ಲಿ ತೈಲಕ್ಕಾಗಿ ಸಾಲುಗಟ್ಟಿ ನಿಂತಿದ್ದಾರೆ ಜನ. ತೈಲ ಅಭಾವದ ನಡುವೆ ಕೂಡ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಜನರು. ಘನಘೋರ ಯುದ್ಧ, ಒಂದು ಕಡೆ ತೈಲ ಅಭಾವ, ಮತ್ತೊಂದು ಕಡೆ ಜನರ ಪ್ರೊಟೆಸ್ಟ್. ಮನಿಲಾದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ದೃಶ್ಯಗಳನ್ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಪ್ರೊಟೆಸ್ಟ್ ಮಾಡ್ತಾ ಇರುವಂತಹ ದೃಶ್ಯಗಳು. ಫಿಲಿಪೈನ್ಸ್ನಲ್ಲಿ ಇಂಧನ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರೋದ್ರಿಂದ ತೀವ್ರ ಬಿಕ್ಕಟ್ಟು ಉಂಟಾಗಿದೆ. ಸಾಲುಗಟ್ಟಿ ನಿಲ್ಲಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ಒಂದು ಕಡೆ ಬೆಲೆ ಏರಿಕೆ ಕೂಡ. ಸೊ ಹಾಗಾಗಿ ಇದನ್ನ ಖಂಡಿಸಿ ಜನರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಯುದ್ಧದ ನಡುವೆಯೂ ಕೂಡ. ಮನಿಲಾದಲ್ಲಿ ಪ್ರತಿಭಟನೆ ಮಾಡಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತೈಲ ಅಭಾವದಿಂದಾಗಿ ಬೆಲೆ ಏರಿಕೆ ಕೂಡ ಆಗಿರುವಂಥದ್ದು. ಫಿಲಿಪೈನ್ಸ್ನಲ್ಲಿ ಇದೀಗ ಫಿಲಿಪೈನ್ಸ್ನ ಮನಿಲಾದಲ್ಲಿ ಮಾಡ್ತಾ ಇರುವಂತಹ ಪ್ರೊಟೆಸ್ಟ್ ಸಾಲುಗಟ್ಟಿ ನಿಲ್ಲಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಅದರ ಜೊತೆಗೆ ಬೆಲೆ ಏರಿಕೆ ಕೂಡ. ಸೊ ಹಾಗಾಗಿ ಜನರು ಆಕ್ರೋಶ ಭರಿತರಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತಹ ದೃಶ್ಯಗಳು. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.